ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಹರತಾಳು ಮತ್ತು ಹೊನಗೋಡು ವಿರುದ್ಧ ಕೈ ಮುಖಂಡರ ಆಕ್ರೋಶ. ಕಲ್ಲುಕುವಾರಿ ಬಂದಾಗಲೂ ಹಾಲಪ್ಪ ಎಸ್ಪಿಗೆ ನೀಡಿದ ದೂರು ಕಾರಣ. 6,000ಕ್ಕೂ ಹೆಚ್ಚು ಕುಟುಂಬಗಳ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಶಾಸಕರಿಗೆ ಕಲ್ಲುಕುವಾರಿ ಹಣ ಬೇಡ. ಮರಳು ಸಾಗಾಣಿಕೆದಾರರ ಹತ್ತಿರ ಹಣ ಪಡೆದು ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡಲು ಹೋಗಿ ಓಡಿ ಬಂದ ಉದಾಹರಣೆ ಇದೆ. ಹೊನಗೋಡು ರಾಜಕೀಯವಾಗಿ ಜೀವಂತ ಇರುವುದನ್ನು ತೋರಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಮಾಜಿ ಶಾಸಕ ಹರತಾಳು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹೊನಗೋಡು ವಿರುದ್ಧ ಲ್ಯಾಬ್ಗೆರೆ ಕಲಸೆ ಚಂದ್ರಪ್ಪ ಟೀಕಾಸ್ತ್ರ. ಈಗ ಸುದ್ದಿಯ ವಿವರ. ನಮ್ಮ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ಮಾಜಿ ಶಾಸಕರಿಗೆ ಇಲ್ಲ ಎಂದು ಸಾಗರ ನಗರ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾಬ್ಗೆರೆ ಆಕ್ರೋಶದಿಂದ ನುಡಿದಿದ್ದಾರೆ. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಹಾಗೆ ಎಲ್ಲ ನನ್ನ ಪಕ್ಷದ ಮುಖಂಡರಿಗೆ ಕೂಡ ಸ್ವಾಗತವನ್ನು ಕೋರ್ತಾ, ನಿನ್ನೆ ಮಾಜಿ ಶಾಸಕರು ಮತ್ತೆ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಪತ್ರಿಕಾಗೋಷ್ಠಿನ ನಾವು ನೋಡಿದ್ವಿ. ಬಹಳ ಹಾಸ್ಯಾಸ್ಪದ ಅನಿಸ್ತು, ಮತ್ತೆ ಅವರ ಹತಾಶೆ ಕೂಡ ಅದರಲ್ಲಿ ಎದ್ದು ಕಾಣ್ತಾ ಇತ್ತು. ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ, ಹಾಲಪ್ಪನವರಿಗೆ ಸ್ವಲ್ಪ ಪರಿಜ್ಞಾನ ಇರಬೇಕಿತ್ತು. ನಾನು ಹೋಗ್ಬಿಟ್ಟು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ಹೇಳಿಕೆ ಕೊಟ್ರೆ ಏನಾಗ್ತದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಒಬ್ಬ ಮಾಜಿ ಸಚಿವರು, ಅವರು ನಮ್ಮ ಜಿಲ್ಲಾ ಮಂತ್ರಿ ಕೂಡ ಆಗಿದ್ರು, ಅವರು ಸಚಿವರು ಆದಂಥವ್ರು, ಜಿಲ್ಲೆಯಲ್ಲಿ ಮಂತ್ರಿ ಆದಂಥವ್ರು. ಅವರಿಗೆ ಜನರ ಬಗ್ಗೆ, ಜನಗಳ ಸಂಕಷ್ಟದ ಬಗ್ಗೆ ಅರಿವಿರಬೇಕಿತ್ತು. ಇನ್ನೊಬ್ಬನ್ ಬಿಡಿ, ನಮ್ಮ ಆನಂದಪುರದಲ್ಲಿ ಅವನ ಇರುವಿಕೆಗಾಗಿ ಅವನ್ನ ಬದುಕಿದೀನಿ ಅನ್ನೋದನ್ನ, ನಾನು ರಾಜಕಾರಣದಲ್ಲಿ ಬದುಕಿದೀನಿ ಅನ್ನೋದನ್ನ ತೋರ್ಸಕ್ಕಾಗಿ ವಾರಕ್ಕೊಂದ್ಸತಿ ಪ್ರೆಸ್ ಮೀಟ್ ಮಾಡೋದು, ಬೆಂಕಿ ಹಟ್ಟೋದು, ಇದೇ ಕೆಲಸ ಅವನ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು SP ಅವ್ರಿಗೆ ಮನವಿ ಮಾಡೋದು, DC ಅವ್ರಿಗೆ ಮನವಿ ಮಾಡೋದು ಮಾಡ್ಬಿಟ್ಟು, ಪತ್ರಿಕಾಗೋಷ್ಠಿ ಕೂಡ ಅಲ್ಲೇ ಮಾಡ್ಬಿಟ್ಟು, ಮರಳಲ್ಲಿ ತಾರತಮ್ಯ ಮಾಡ್ತಾರೆ, ಕಲ್ಕುವಾರಿಯಲ್ಲಿ ತಾರತಮ್ಯ ಮಾಡ್ತಾರೆ ಅಂತಕ್ಕಂಥದ್ದನ್ನೆಲ್ಲ ಹೇಳಿ, ಆಮೇಲೆ ಒಂದೊಂದು ಗಾಡಿಗೆ 15,000 ರೂಪಾಯಿ ದುಡ್ಡನ್ನ ಒಂದು ಗಾಡಿ ಫಿಕ್ಸ್ ಮಾಡಿದ್ದಾರೆ, 30,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ, ಒಂದು ಕ್ವಾರೆಗೆ 35,000 ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ದು ಪತ್ರಿಕಾ ಮತ್ತೆ ಇದರಲ್ಲಿ ಏನು ಪ್ರಿಂಟೆಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಅದರಲ್ಲೇ ನೋಡಿದ್ದು, ಸುದ್ದಿಗೋಷ್ಠಿಯಲ್ಲೇ ನೋಡಿದ್ದು ಅವ್ರ ಸುದ್ದಿಗೋಷ್ಠಿ. ಆದ್ರೆ ಯಾರಿಗೆ ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಈ ಪ್ರಶ್ನೆ ಇದೆ. ಇವತ್ತು ಏನು ಮೊನ್ನೆ ಒಂದು 10-15 ದಿವಸ ಹಿಂದೆ ಅವ್ರು ಏನು ಪ್ರೆಸ್ ಮೀಟ್ ಆಗಿ ಮಾನ ದಿವಸದಿಂದ ಕೊರೆಗಳು ನಿಂತು, ಯಾಕಾಗಿ ನಿಂತವು? ಇವರ ಒಂದು ಹೇಳಿಕೆ ಏನು, ಶಾಸಕರು ಈ ತಾಲೂಕಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಾಯಿ ಇಲ್ಲ ಇವರಿಗೆ. ವಿರೋಧ ಮಾಡ್ರೆ ಕೆಲಸ ಮಾಡ್ತಾ ಇದ್ರೆ ವಿರೋಧ ಮಾಡ್ತಾ ಇದ್ದೀನಿ ಅಂತ ಜನಗಳು ಹೇಳ್ತಾರೆ ಅಂತ. ಇವರು ಈ ತರದಲ್ಲಿ ಏನು ಇದೆ, ಈ ಮರಳವರು, ಈ ಕಲ್ಪಾರೆ ಅವ್ರನ್ನ ಅದ್ರಲ್ಲಿ ಬರ್ತಾ ಎಷ್ಟು ಜನ ದುಡಿತಾ ಇದ್ದಾರೆ ಅವತ್ತು. ನೀವು ನಂಬಬೇಕು, ಒಂದು 6,000 ಜನ ಅದರಿಂದ ಬದುಕ್ತಾ ಇದ್ದಾರೆ ಅನಂಪುರ ಭಾಗದಲ್ಲಿ. ಅನಂಪುರ ಮತ್ತೆ ಏನು 9-10 ಪಂಚಾಯತಿ ನಮ್ಮ ಭಾಗದಲ್ಲಿದೆ, ಇದರಿಂದ 6,000 ಜನ ಕುಟುಂಬಗಳು ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದಾವೆ. ಕ್ವಾರೆ ಮಾಲೀಕರಾಗಿರ್ಬೋದು, ಲೋಡರ್ಸ್ ಆಗಿರ್ಬೋದು, ಗಾಡಿ ಮಾಲೀಕರಾಗಿರ್ಬೋದು, ಹಮಾಲಿಗಳಾಗಿರ್ಬೋದು, ಮತ್ತೆ ಕಲ್ಲು ಒಡೆಯರಿರ್ಬೋದು, ಪ್ರತಿಯೊಬ್ರು ಕೂಡ ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ನಿನ್ನೆ ಅವರೇ ಹೇಳಿದಾರಲ್ಲ, ಅದರಿಂದ ವಹಿವಾಟುಗಳು ಹೆಂಗಾಗ್ತವೆ, ಅಂಗಡಿ ಮುಗ್ಗಟ್ಟು ಬದುಕ್ತಾರೆ, ಪೆಟ್ರೋಲ್ ಬಂಕ್ ಬದುಕ್ತಾರೆ, ಡೀಸೆಲ್ ಮಾರಾಟ ಮಾಡ್ಬಿಟ್ಟು ಅದು ಇದು ಅಂತ ಎಲ್ಲ ಹೇಳಿದ್ದಾರೆ. ಅಷ್ಟೊಂದು ಅರಿವಿರುವಂತವ್ರು ಈ ಕೂಲಿ ಕಾರ್ಮಿಕರು ಅದನ್ನೇ ನಂಬ್ಕೊಂಡು ಬದುಕೋರ ಬಗ್ಗೆ ನಿಮ್ಗೆ ಯಾಕೆ ಬದ್ಧತೆ ಇಲ್ಲ ಸ್ವಾಮಿ? 3 ಸತಿ ಶಾಸಕರಾಗಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಿ. ಇದ್ರ ಬೆಂಕಿ ಹಟ್ಟಕ್ಕಿರ ಮೊದ್ಲೇ ಅರ್ಥ ಮಾಡ್ಕೋಬೇಕಿತ್ತಲ್ಲ ನೀವು. ಅಲ್ಲಿ ಹೋಗ್ಬಿಟ್ಟು ಪಾಪ ಅವ್ರನ್ನ ದಿಕ್ ತಪ್ಪಿಸೋಂತ ಕೆಲಸ ಮಾಡಿ, ಅಲ್ಲಿ ಹೋಗ್ಬಿಟ್ಟು ನೀವೇ ಮನವಿ ಕೊಟ್ಬಿಟ್ಟು ಈ ತರ ತಾರತಮ್ಯ ಮಾಡ್ತಾರೆ, ಅದು ಇದು ಅಂತ ಹೇಳ್ಬಿಟ್ಟು, ಡಿಪಾರ್ಟ್ಮೆಂಟ್ ಅವ್ರು ದುಡ್ಡು ತಗೊಂತಾರೆ ಅಂತ ಹೇಳ್ಬಿಟ್ಟು, ಡಿಪಾರ್ಟ್ಮೆಂಟ್ ಅವ್ರು ದುಡ್ಡು ತಗೊಂತಾರೆ ಮನೆ ಕರ್ಸ್ಕೊಂಡು ನೀನ್ ಏನಂತಪ್ಪ ಹೇಳಿದೆ? ಇಲ್ಲ, ನಾನು ಸ್ಟ್ರೈಕ್ ಮಾಡ್ತೀನಿ. ಮತ್ತೆ ಆ ಹೇಳಿಕೆ ಕೊಡೋದು, ಶಿವಮೊಗ್ಗದ ಹೇಳಿಕೆ ಕೊಡೋದಂದ್ರೆ ಮಾರನೇ ದಿವಸ ಮತ್ತೆ ಇನ್ನೊಂದು ಪ್ರೆಸ್ ಮೀಟು. ಅವರೆಲ್ಲ ಇದಿತ್ತು ಹೋದ್ಮೇಲೆ ಹೋದ ತಕ್ಷಣ
ಇಲ್ಲ 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 ನಾನು ಹೇಳಿದ್ದು ಆತರ ಹೇಳಿಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಕುಂಬಳಕಾಯಿ ಕಳ್ಳಾದ ಹೆಗಲು ಮಾಡ್ಕೊಳ್ಳೋಂತ ಕೆಲಸ ನೀ ಮಾಡಿದೆ? ಬರೀ ಪ್ರೆಸ್ ಮೀಟ್ ಯಾಕೆ ಮಾಡಿದೆ? ನೀನ್ ಆತರ ಹೇಳಿಕೆ ಕೊಟ್ಟಿಲ್ಲ ಅಂದ್ಮೇಲೆ ನೀನೇ ತಾನೇ ಮಾಧ್ಯಮದ ಎದುರುಗಡೆ ಹೇಳಿದ್ದು ಕಮಿಷನ್ ಶೀಟ್ ಕೊಡ್ತಾ ಇದಾರೆ, ಈ ತರ ಕೊಡ್ತಾ ಇದಾರೆ ಅಂತ. ಅದಕ್ಕೆ ತಾನೇ ಅವರು ಅಧಿಕಾರಿಗಳು ರೆಚ್ಚಿಗೆ ಎದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಸಿರೋದು. ನೀವು ನಿಮ್ಮ ರಾಜಕಾರಣಕ್ಕೆ, ನಿಮ್ಮ ರಾಜಕಾರಣದ ಮಾತಾಡಬೇಕು, ನಾವು ಇರುವಿಕೆನ ತೋರ್ಸೋದಕ್ಕಾಗಿ ಇವತ್ತು ಬಾಧಿತರಾಗ್ತಾ ಇರೋದು ಯಾರು? ಆ ಭಾಗದ ಬಡ ಕುಟುಂಬದವರು, ಕಲ್ಕೊರೆ ಮಾಡಿ ಏನೋ ಜೀವನ ಸಾಗಿಸ್ತಕ್ಕಂಥವ್ರು. ದಯಮಾಡಿ ನಿಮ್ಗೆ ಮನವಿ ಮಾಡ್ತೀವಿ, ಬೇಕಾರೆ ಆಗ್ರಹ ಬೇಕಾದ್ರೆ ಆಮೇಲೆ ಮಾಡ್ತೀವಿ, ಇಂಥ ಥರ್ಡ್ ಕ್ಲಾಸ್ ರಾಜಕಾರಣನ ನೀವು ಈ ಮಟ್ಟಕ್ಕೆ ಇಳಿಬಾಡಿ. ಯಾಕಂದ್ರೆ ಒಬ್ಬರ ಜೀವನದ ಪ್ರಶ್ನೆ ಅಲ್ಲಿ, ಸಾಕಷ್ಟು ಕುಟುಂಬಗಳು ಬರ್ತವೆ ಮರಳು ಈ ಕಲ್ಪಾರೆನಲ್ಲಿ. ನಿಮ್ಗೆ ಹಾಲಪ್ಪನವ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಅಧಿಕಾರ ಇದ್ದಾಗ ಈ ಸಾಗರಕ್ಕೆ ನನ್ನ ಸ್ನೇಹಿತರು ಕೊಳೆ ಇತ್ತು, ಎಲ್ಲಿ ಹೊಸದಾಗದ ಮರಳು ಎಷ್ಟಕ್ಕೆ ಬರ್ತಾ ಇತ್ತು? 21,000 24,000 ಮರಳು ಎಲ್ಲಿಗೆ ಬರ್ತಾ ಇತ್ತು? ಸಾಗರಕ್ಕೆ ಡಿಲವರಿ ಇರ್ತಾ ಇತ್ತು. ಇವತ್ತೆಷ್ಟಿದೆ? 13,000 14,000 ಸಿಗ್ತಾ ಇದೆ ಮರಳು. ಯಾರ ಅಧಿಕಾರ ಚೆನ್ನಾಗಿದೆ ಹಂಗಾರೆ? ಜನ ನೋಡ್ತಾರಲ್ಲ, ಅಧಿಕಾರ ನೀವು ಮಾಡಿದ್ದ ಅಥವಾ ಉಳಿದಿರ್ತಕ್ಕಂಥ ಆ ಏನು ಆ ದುಡ್ಡು ಯಾರಿಗೂ ಸಗಣಿ ಆಗಿ ಹೋಗ್ತಾ ಇತ್ತು, ಯಾರಿಗೆ ಸಿಗ್ತಾ ಇತ್ತು? ಆ ಕರ್ಮನ ಯಾರು ತಿಂತಾ ಇದ್ರು? ಉಳಿದಿರೋ 10,000 ರೂಪಾಯಿನ ನಿಮ್ಗೆ ಹೋಗ್ತಾ ಇತ್ತಾ? ಯಾರ ಮುಖಾಂತರ ಹೋಗ್ತಾ ಇತ್ತು? ಇವತ್ತು 13,000 ರೂಪಾಯಿಗೆ 14,000 ರೂಪಾಯಿಗೆ ಮರಳು ಸಿಗ್ತಾ ಇದೆ. ಅವತ್ತು 23,000-24,000 ರೂಪಾಯಿವರೆಗೂ ಮರಳು ಇತ್ತಲ್ಲ. ಜನ ನೋಡ್ಬೇಕಲ್ಲ, ಇವತ್ತು ಜನಗಳ ಅನುಕೂಲ ಆಗಿಲ್ವಾ? ದಯಮಾಡಿ ನೀವು ಈ ಏನು ಮಾಜಿ ಮಂತ್ರಿ ಆದಂಥವ್ರು, ಮಾಜಿ ಶಾಸಕರು ಇದ್ದೀರಿ, ನಿಮ್ಮ ಹೇಳಿಕೆಗಳು ಒಂದಿಷ್ಟು ಒಳ್ಳೆ ತರದಲ್ಲಿ ಇರಲಿ. ಒಂದು ಮಾತು ಹೇಳ್ತೀನಿ, ಹೊಸನಗರದಲ್ಲಿ ನನ್ನ ಸ್ನೇಹಿತರು ಕೋರೆ ಮಾಡಿದ್ರು, ಮರಳು ಕೋರೆ ಮಾಡಿದ್ರು. ಅದು ನಿಲ್ಸೋದಕ್ಕೆ ಎಲ್ಲೆಲ್ಲ ಹತ್ತಿ ಮರಳು ಗುಡ್ಡೆ ಮೇಲೆಲ್ಲ ಹತ್ತಿತ್ತು, ಸ್ಟೇಷನ್ ಮುಂದೆಲ್ಲ ಬಾಗಿಲೆಲ್ಲ ಕೂತು ನೀವು ಮಾಜಿ ಶಾಸಕರು, ಆ ಭಾಗದ ಮಾಜಿ ಶಾಸಕರು, ನೀವು ಅರಗ ಜ್ಞಾನೇಂದ್ರ ಅವರೆಲ್ಲ ನೀವೆಲ್ಲ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರಿ, ನಿಲ್ಸಿದ್ರಿ. ಮತ್ತೆ ಒಂದು ತಿಂಗಳಲ್ಲಿ ಓಪನ್ ಆಯ್ತಲ್ಲ. ಇದೇ ನಿಮ್ಮ ವಿನಾಯಕನ ಹುಂಡಿ ಹತ್ರ ಹೋಗ್ಬಿಟ್ಟು ನಾನೇ ಹೋಗ್ಬಿಟ್ಟು ಕರ್ಕೊಂಡು ಹೋದ್ನಲ್ಲ ಅವ್ರನ್ನ, ಆ ಸಗಣಿ ತುಂಬತಲ್ಲ, ವಿನಾಯಕನ ಹುಂಡಿ ಸಗಣಿ ತುಂಬತಲ್ಲ, ಅದು ಯಾರು ಪಾಪ? ಹೇಳ್ಬೇಕಲ್ಲ, ನೀವು ಆನ್ಸರ್ ಮಾಡ್ಬೇಕಲ್ಲ. ಧರ್ಮಸ್ಥಳಕ್ಕೆ ನಾನು ಆ ಸಗಣಿ ತಿಂದಿಲ್ಲ, ನಾನು ಸಾಬೀತು ಮಾಡ್ತೀನಿ ಅಂತ ಬಂದವರು ಅಲ್ಲಿಂದ ಕೈ ಮುಖ ನಂಗೆ ಹೊಡ್ಕೊಂಡ್ಬಿಟ್ರಲ್ಲ. ಈ ಕ್ಷೇತ್ರ ಜನತೆ ನೋಡ್ಲಿಲ್ವಾ? ಈ ಜಿಲ್ಲೆ ಜನತೆ ನೋಡ್ಲಿಲ್ವಾ ನಿಮ್ ಕರ್ಮನ? ಇವತ್ತು ಅನುಭವಿಸ್ತಾ ಇಲ್ವಾ? ನೀವು ಅನುಭವಿಸ್ಲಿಲ್ವಾ? ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವತ್ತು ನಮ್ಮ ಶಾಸಕರ ಬಗ್ಗೆ ನೀವು ಸಗಣಿ ಅದು ಇದು ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟು ಮಾತಾಡ್ತೀರಿ. ಹಾಗೆ ರತ್ನಾಕರ್ ಅವ್ರು ಬಹಳ ಮಾತಾಡ್ತಾ ಇವತ್ತು ಭ್ರಷ್ಟಾಚಾರದ್ದು ಮತ್ತೆ ಏನು ಮರಳು ಅದು ಇದರಲ್ಲಿ ಸಗಣಿ ಯಾರು ಬಾಚ್ತಾ ಇದ್ದಾರೆ ಅಂತದ್ದು ಇಡೀ ಸಾಗರ ಜನತೆ ನೋಡ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿದರು. ಅಲ್ಲಪ್ಪ, ನೀನಿವತ್ತು ಯಾವ ಸಗಣಿನ ಅಡೂರು ಕೆರೆಯಲ್ಲಿ ಏನು ಮರಳಿತ್ತಲ್ಲ, ಚೆಕ್ ಡ್ಯಾಮಲ್ಲಿ ಮಾಡಿದ್ರಲ್ಲ, ಕವರ್ ಸಾಹೇಬರು ಮಾಡಿದ್ದು, ಅದ್ರಲ್ಲಿ 100 ಲೋಡ್ ಮರಳನ್ನ ರಾತ್ರಿ ನೀನು ಹೊಡೆಸ್ಬಿಟ್ಟು ಇರುವಕ್ಕಿ ಯೂನಿವರ್ಸಿಟಿಗೆ ಕಳಿಸ್ದಲ್ಲ, ಆ ಸಗಣಿ ಯಾರು ಎಲ್ಲಿಗೆ ಹೋಯ್ತು? ಕೆಂಜಗಾಪುರ ದೇವಸ್ಥಾನದ ಜಾಗನ ಒಳಗಾಕ್ ಹೋಗಿದ್ದಲ್ಲ, ಪಕ್ಕದಲ್ಲೇ ಪಾಪ ಟಿ ಡಿ ಮೇಘರಾಜ್ ಕೂತಿದ್ರು, ಅವ್ರು ಮಾತಾಡಂಗಿಲ್ಲ ಬಿಡಂಗಿಲ್ಲ, ಯಾಕಂದ್ರೆ ಜಿಲ್ಲಾಧ್ಯಕ್ಷರು, ಯಾಕೆ ಅವರೇ ವಿರೋಧ ಮಾಡಿದಾರ ಅವತ್ತು ಇವನ್ ಬಗ್ಗೆ. ಅದೇ ಯಾರು ಸಗಣಿ ತಿನ್ನ ಕೆಲಸ ಅದು. ಮಲಂದೂರು ಕಸ ವಿಲೇವಾರಿ ಘಟಕಕ್ಕಾಗಿ ಪಾಪ ಜಾಗ ಹಿಡ್ಕೊಂಡ್ರೆ ಅದನ್ನು ಬೇಲಿ ಹಾಕೊಂಡ್ಬಿಟ್ಟು ಒಳಗಾಕಕ್ ಹೋಗಿದ್ದಲ್ಲ, ಅದ್ಯಾರು ಸಗಣಿ ತಿನ್ನ ಕೆಲಸ ಮಾಡೋದಂತ? ಒಂದು ಪೊಲೀಸ್ ಸ್ಟೇಷನ್ ಜಾಗಕ್ಕೆ ಬೇಲಿ ಹಾಕಿದ್ದಲ್ಲ ನೀವು, ಅದು ಸಗಣಿ ತಿನ್ನ ಕೆಲಸ ಅಲ್ವಾ? ಅದು ಸಗಣಿ ತಿನ್ನೋದಲ್ವಾ? ಒಂದ ಎರಡ ನಾರಗೋಡಲ್ಲಿ 50 ಎಕರೆ ಜಮೀನಿಗೆ ಬೇಲಿ ಹಾಕಿ ಮರ ಕಡಿಸಿ ಅವತ್ತು ಹಾಲಪ್ತಾರೆ ಬಂದಿದ್ರಪ್ಪ, ಅವನು ಕಳ್ಳ, ಅವನು ಈ ತರ ಮಾಡಿದ್ದಾನೆ ಅಂತ ಹಾಲಪ್ಪರು ಅವತ್ತು ಸ್ಟ್ರೈಕ್ಗೆ ಬಂದಂತಾರೆ ಇವನ ವಿರುದ್ಧ, ಈ ಸಗಣಿ ತಿಂದವನ ವಿರುದ್ಧ. ಅದು ಸಗಣಿ ತಿಂದಂಗಲ್ವಾ?
ಸಾಗುವನ್ನೇ ಮರ ಕೊಡ್ಬಿಟ್ಟು ಬಾವಿ ಒಳಗಡೆ ಮುಚ್ಚಿಟ್ಟು ಏನು ಫಾರೆಸ್ಟ್ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ಬಿಟ್ಟು ಜೈಲಿಗೆ ಹೋದಲ್ಲ, ಅದು ಸಗಣಿ ತಿನ್ನ ಕೆಲಸ ಅಲ್ವಾ? ಇವತ್ತು ನೀನು ನಮ್ಮ ಶಾಸಕರ ಬಗ್ಗೆ, ಈ ತಾಲೂಕಿನ ಪ್ರಥಮ ಪ್ರಜೆ ಅವರು, ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತೀಯ. ಮುಂದಿನ ದಿನಗಳಲ್ಲಿ ಇದೇ ಮಾತಾಡಿದ್ರೆ ನಾವು ಪಕ್ಷಾತೀತವಾಗಿ ಮತ್ತೆ ನಮ್ಮ ಏನು ಇವತ್ತು ಆ ಭಾಗದ ಬಾಧಿತರು ಯಾರು ಇದ್ದಾರೆ ಇವತ್ತು, ಮತ್ತೆ ನಮ್ಮ ಪಕ್ಷದವರು ಕೂಡ ಸ್ಟ್ರೈಕ್ ಮಾಡ್ಬೇಕಾಗತ್ತೆ ನಿನ್ನ ವಿರುದ್ಧ. ಅದಲ್ಲದೆ ಈ ಮೇಲೆ ಇನ್ನೊಂದ್ ಕಡೆ ನನ್ಗೆ ಯಾಕಪ್ಪ ಅಪ್ಪ ಅಂತ ಎಲ್ಲರೂ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ. DC ನಿಲ್ಲಿಸಪ್ಪ ಅಂತ ಹೇಳ್ತಾರೆ. ಸುಮ್ಮನೆ ಹೇಳ್ತಾರ? ದಯಮಾಡಿ ನೀವು ರಾಜಕಾರಣ ಮಾಡಿ, ಆದ್ರೆ ಪಾಪ ಈಗೇನು ಕಲ್ಕುವಾರೆ ಅವರು ಬರಳವ್ರ ಮೇಲೆ ನಾವು ಹಿಡ್ಕೊಂಡ್ಬಿಟ್ಟು ಅವ್ರ ಹೊಟ್ಟೆ ಮಾಡಿಗೆ ಏನೋ ಒಂದೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ದೊಡ್ಡ ಶ್ರೀಮಂತರು ಯಾರು ಇಲ್ಲ. ಅವ್ರ ಹೊಟ್ಟೆ ಪಾಡಿಗೆ ಕಲ್ಲು ಹಾಕುವಂತ ಕೆಲಸ ಮಾತ್ರ ದಯಮಾಡಿ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಶೋಭೆ ತರಂತದ್ದಲ್ಲ ಇದು. ನೀನು ಇನ್ನೊಂದು ಮಾತು ಹೇಳ್ತೀನಿ, ಇನ್ನೊಂದು ಮಾತು. ಏನು ಶಾಸಕರ ಹಿಂಬಾಲಕರು ಪುಡಾರಿಗಳು ಅಂತ ಹೇಳ್ತೀನಿ. ಪುಡಾರಿಗಳು ಯಾರು? ಕಾಂಗ್ರೆಸ್ ಅವರ ಅಥವಾ ಶಾಸಕರ ಹಿಂದಿದ್ದಾರ ಅಥವಾ ನಿಮ್ ಹಿಂದಿದ್ದಾರ ಪುಡಾರಿಗಳ? ನಿಮ್ ಹಿಂದಿದ್ದ ಪುಡಾರಿಗಳಿಂದ ಹಿಡ್ಕೊಂಡ್ಬಿಟ್ಟು ನೀವು ಎಲ್ಲೆಲ್ಲಿ ಏನೇನು ಮಾಡಿದ್ರಿ, ಯಾರ್ಯಾರಿಗೆ ಹೊಡೆದ್ರಿ, ಯಾವ್ಯಾವ ಗಲಾಟೆ ಮಾಡಿದ್ರಿ, ನಿಮ್ ಪುಡಾರಿಗಳು ಎಲ್ಲೆಲ್ಲಿ ಹೋಗ್ಬಿಟ್ಟು ಶ್ರೀಕೃಷ್ಣ ಜನ್ಮಸ್ಥಳ ಇದಕ್ಕೇನೋ ಹುಟ್ಟಿದ ಜಾಗಕ್ಕೆಲ್ಲ ಹೋಗ್ಬಿಟ್ಟು ಬಂದ್ರಿ ಮನೆ ಎಲ್ಲ. ಎಂತೆಂತ ಹಿಡ್ಕೊಂಡಿದ್ದೀರಿ ನೀವು. ಇವತ್ತು ಕೂಡ ಯಾರ ಜೊತೆಗೆ ಪುಡಾರಿಗಳು ಹೆಂಗಿದ್ದಾರೆ ಅನ್ನೋದನ್ನ ಇಡೀ ತಾಲೂಕಿನ ಜನ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ಸಾಗರ ಶಾಂತಿಯುತವಾಗಿದೆ, ಆಡಳಿತ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಇದರ ಸಹಿಸಾಕಾಗಿದೆ ನೀವು ಇವತ್ತು ಮಾತಾಡ್ತೀರಿ. ಮೊನ್ನೆ ನಮ್ಮ ಶಾಸಕರು ಎಲ್ಲ ಮರಳವರು, ಈಗ ಏನ್ ಕಲ್ಕುವಾರಿ ಅವರು ಎಲ್ಲ ಬಂದು ಒಂದು 300-400 ಜನ ಬಂದ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಟ್ರು, ಸರ್ ಈ ತರ ಇದೆ, ದಯಮಾಡಿ ನೀವು ಮಾತಾಡ್ಬೇಕು, ನಮಗೆ ಅನುವು ಮಾಡ್ಕೊಳ್ಬೇಕು ಅಂತ. ಶಾಸಕರು ಹೇಳಿದ್ರು, ಇಲ್ಲಪ್ಪ ಅದರಿಂದ ಬದುಕ್ತಾ ಇದಾರೆ, ಕಾಣದೇನೋ ಎಲ್ಲ ಒಂದ್ ಕಡೆ ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದಾರೆ, ದಯಮಾಡಿ ನೀವು ಅನುವು ಮಾಡ್ಕೊಡ್ಬೇಕು ಅವರಿಗೆ, ಇಷ್ಟು ದಿವಸ ಹೇಗ್ ನಡೀತದ ನಡ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳಿಗೆ ಸೂಚನೆ ಮಾಡ್ಬಿಟ್ಟು ಅವಕಾಶ ಮಾಡ್ಕೊಡಕ್ಕೆ ಅವ್ರು ಮಾತಾಡಿದ್ರೆ ಎಲ್ಲ ಒಂದ್ ಕಡೆ ಶಾಸಕರ ಬಗ್ಗೆ ಇವರು ಹೇಳ್ತಾರೆ, ಇದರಿಂದ ಶಾಸಕರಿಗೆ ಕಮಿಷನ್ ಹೋಗುತ್ತೆ, ಶಾಸಕರು ಆ ದುಡ್ಡನ್ನು ತಿಂತಾರೆ ಅಂತ. ಅವಾಗ ಕೇಳಿದ್ದ ಅವ್ರ ಕ್ವಶನ್, ಎಲ್ರಪ್ಪ ಅದು ಎಲ್ಲಿ ಆದ ಆ ಪಾಪದ ದುಡ್ಡು, ಆ ಸಗಡಿದ ಆ ದುಡ್ಡು ನಾನು ಮುಟ್ತೀನ? ಅವ್ರಿಗೆ ಬೇಕಾಗಿರ್ಬೋದು, ಅವರಿಗೂ ಆ ಸಗಣಿ ಕೊಡ್ರಿ, ಅದಕ್ಕಾಗಿ ಮಾಡ್ತಾ ಇರ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿ, ಅದರಿಂದ ಬೇಗ ಆತ್ಮ ಆಗ್ಬೇಕನ್ನೋ ನಮ್ಮೆಲ್ಲರ ಬಯಕೆ ಮತ್ತು ಆ ರೈತರ ಹಿತದೃಷ್ಟಿಯಿಂದ ಈಗಲೂ ನಿರಂತರ ನಾವು ಅಧಿಕಾರಿಗಳ ಸಂಪರ್ಕದಲ್ಲಿ, ನಮ್ಮ MLA ಸಾಹೇಬರು, ನಾವು, ಸೋಮಣ್ಣ, ತುಕಾರಾಮ್, ನಮ್ಮಲ್ಲಿ ಎಲ್ಲರೂ ಆ ಬಗ್ಗೆ ಈ ವರ್ಷ ಕೊಡಿಸಲೇಬೇಕು, ಗ್ರಿಡ್ ಅನ್ನು ಓಪನ್ ಮಾಡಿಸ್ಬೇಕು, ಅಲ್ಲಿ ರೈತರಿಗೆ ಕರೆಂಟ್ ಕೊಟ್ಟು ಅವರ ಬೆಳೆಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ನಮ್ಮ ನಾಯಕರು DC ಅವ್ರ ಹತ್ರ ಮಾತಾಡಿದ್ದಾರೆ. DC ಅವರು ಸಕಾರಾತ್ಮಕವಾಗಿ ಅಡ್ಡಿಲ್ಲದ ರೀತಿಯಲ್ಲಿ ಮುಗಿಸೋಣ ಅಂತ AC ಅವರು ಮಾತಾಡಿ ಕೆಲಸ ನಡೀತಾ ಇದೆ. ಇನ್ನೊಂದು ವಿಚಾರ ಹೇಳಿದ್ದಾರೆ, ನೀವು ಗಮನಿಸಿದ್ರೆ ಇಲ್ಲೋ, ಗೋಪಾಲಕೃಷ್ಣ ನನ್ನ ಬ್ರ್ಯಾಂಡು ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ. ನಾನೇ ಬೆಂಗಳೂರಲ್ಲಿ ಮೂರ್ತಿ ಕೇಳಿದ್ದೇನೆ, ಗೋಪಾಲಕೃಷ್ಣ ಯಾರು ಬ್ರ್ಯಾಂಡು ಅಲ್ಲ, ಅವರು ಯಥಾವತ್ತಾಗಿ ತಮ್ಮ ದುಡಿಮೆ ಮೇಲೆ ಬೆಳೆದವರು. ಇವರು ಗೋಪಾಲಕೃಷ್ಣ ನಾನು ಅನೇಕ ಜನರಿಗೆ ಕೆಲಸ ಕೊಡಿಸ್ತೆ, ಅನೇಕ ಜನರ ಬೆಂಗಳೂರಿಗೆ ತಗೋಗಿ ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಇವರು ಮುಂಚೆ ಇವರು ಯಾರು ಬ್ರ್ಯಾಂಡು, ಏನಿದ್ರು ಇವರು ಬಂಗಾರಪ್ಪನವರೊಬ್ರು ಇಳಿದಿದ್ರೆ ಇವ್ರ ಗತಿ ಏನು? ಇವರು ಗೋಪಾಲಕೃಷ್ಣ ಅವ್ರ ಬಗ್ಗೆ ಬ್ರ್ಯಾಂಡ್ ಮಾಡ್ತಾರೆ. ನನ್ನನ್ನು ಕೇಳಿದೆ ಶ್ರವಣ, ಮೊನ್ನೆ ಬಂಗಾರಪ್ಪನವ್ರ ಗತಿ ಇಲ್ಲ, ಅವ್ರ ಜೀವಂತ. ಇವೆಲ್ಲ ದಾಳಿ ದೀಪ ತೋರಿದ ಮಹಾನಾಯಕರು. ನಮ್ಮ ಸಾಹೇಬ್ರ ಮೇಲೆ ಗೋರಪ್ಪ ಘೋಷೋದು. ನಮ್ಮ ಸಾಹೇಬರು ಬಂಗಾರಪ್ಪನ ಆಶೀರ್ವಾದ ಬೆಳೆದ್ರು, ತಮ್ಮ ವೈಯಕ್ತಿಕವಾಗಿ ಬೆಳೆದ್ರು, ಯಾಕೆ ಮಾಡಿದ್ರು, ದಂಧೆ ಮಾಡಿದ್ರು ಬೆಂಗಳೂರಲ್ಲಿ, ಸಾಗರದಲ್ಲಿ ಕುತ್ಕೊಳ್ಳಲಿಲ್ಲ. ಇವರು ದಂಧೆ ಮಾಡಿ ಬೆಳೆದ್ರು, ಬೆಳ್ಕೊಳ್ಳಿ,
ಆದ್ರೆ ಗೂಬೆ ಕುಸೋದು ಯಾಕೆ? ನಾನು ಏನೈತೀನಿ ಈ ತರ ನಾನು ಬ್ರ್ಯಾಂಡ್ ಅಂತ ಒಂದು ಮಾಧ್ಯಮದಲ್ಲಿ ನಾನು ತೋರಿಸ್ತೀನಿ. ಈಗ ಇದೇ ಇಲ್ಲಿ ಇವ್ರು ಯಾರು ಬ್ರ್ಯಾಂಡ್ ಆಗಾರ ಹಿಂದೆ? ಇವ್ರನ್ನ ಎತ್ತಂ ಬೆಂಗಳೂರು ಹೋಗಿ ದೊಡ್ಡ ಇದಾದ್ರ ಬಂಗಾರಪ್ಪನ ಬ್ರ್ಯಾಂಡ್ ಅವರು ಬೆಳೆಸಿದ್ದು, ರಾಜ್ಯ ಲಿಕ್ಕರ್ ಅಧ್ಯಕ್ಷರು ಮಾಡಿದ್ರು ಅವ್ರ ಕಾಲದಲ್ಲಿ. ಬಂಗಾರಪ್ಪನವರನ್ನ ಬೆಳ್ಕೊಂಡ್ರು. ಬಂಗಾರಪ್ಪನವರ ಅನೇಕ ಜನ ರಾಜ್ಯದಲ್ಲಿ ಹೇಗೆ ಬೆಳೆದ್ರು ಇವ್ರನ್ನ ಬೆಳೀತರು. ಹಂಗೆ ಮಾನ್ಯ ಹಾಲಪ್ಪನವರು ಇದನ್ನೆಲ್ಲ ಹೇಳಕ್ ಬಿಡ್ಬೇಕು. ಇನ್ನು ಮುಂದೆ ರಾಜಕಾರಣ ಮಾಡ್ಲಿ, ಅವ್ರ ರಾಜಕಾರಣ ಅವ್ರು ಮಾಡ್ಲಿ, ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೇನಿಲ್ಲ. ಬೇರೆ ಮೇಲೆ ಬೆಟ್ ಮಾಡೋದಿದೆಯಲ್ಲ ಅದನ್ನು ನಿಲ್ಲಿಸ್ಬೇಕು ಅಂತೇಳಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಖಂಡಿಸ್ತೇನೆ ಇದನ್ನು ಕಡಾಖಂಡಿತವಾಗಿ. ಶುರುವಾಯ್ತು, ಬೇಗ ಬನ್ನಿ. ಇವತ್ತಿನ ಬನ್ನಿ. ಕಾಂಗ್ರೆಸ್ ಪಕ್ಷದ ಪತ್ರಿಕಾಗೋಷ್ಠಿ ಸಂಬಂಧಪಟ್ಟ ಮಾಧ್ಯಮ ಸ್ನೇಹಿತರಿಗೆಲ್ಲ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಪಕ್ಷದ ಮುಖಂಡರುಗಳಾದಂಥ ಸೋಮಶೇಖರ್ ಲಾಗೇರ್ ಇದ್ದಾರೆ, ಬಿಮಿರಿ ಆನಂದ್ ಅವರಿದ್ದಾರೆ, ಶಿರ್ವಾಳ ತುಕಾರಾಮ್ ಇದ್ದಾರೆ, ನಮ್ಮ ತಾರಾಮೂರ್ತಿ ಅವರಿದ್ದಾರೆ, ಮಹಾಬಲೇಶ್ವರ ಕೌತಿ ಇದ್ದಾರೆ. ಅವರೆಲ್ಲರಿಗೂ ತಮ್ಮೆಲ್ಲ ಪರ ಸ್ವಾಗತವನ್ನು ಕೋರ್ತಾ, ನಿನ್ನೆ ಮಾಜಿ ಶಾಸಕರಾದ ಹಾಲಪ್ಪನವರು ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಅನೇಕ ವಿಚಾರಗಳು ಮಾತಾಡಿದ್ದಾರೆ. ಪದೇ ಪದೇ ಅವರು ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವ್ರ ಮೇಲೆ ಗೂಬೆ ಕೂರಿಸೋದೇ ಅವ್ರ ಕೆಲಸ ಆಗಿದೆ. ಅವ್ರದ್ದು ನೋಡ್ಕೋಬೇಕು. ಮರಳು ಜಮೀಟಿಗೆ ವಿಚಾರದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನವರು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ. ನಾವು ನಿಲ್ಲಿಸಿಲ್ಲ, ನಿಲ್ಲಿಸ್ತಾರೆ ಹಾಲಪ್ಪನವರೇ. ಅವರು ಎಸ್ ಪಿ ಆಫೀಸ್ ಹೋಗಿ ಮನವಿ ಕೊಟ್ಟು ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡದೇ ಇದ್ರೆ ಅದು ಸ್ವಾಭಾವಿಕವಾಗಿ ಹೇಗೆ ನಡಿಬೇಕು ಹಾಗೆ ನಡೀತಾ ಇತ್ತು. ಅಲ್ಲಿಗೆ ಹೋದ್ಮೇಲೆ ಎಸ್ ಪಿ ಗರಂ ಆಗಿ ಎಲ್ಲ ಪೊಲೀಸ್ ಇಲಾಖೆಗೆ ತಾಕೀತು ಮಾಡಿದ್ದಾರೆ. ಹಾಲಪ್ಪನವ್ರು ಇಲ್ಲಿ ಮನವಿ ಕೊಟ್ಟು ಹೋಗಿದ್ದಾರೆ, ಏನೇನು ತಾಲೂಕಿನಲ್ಲಿ ಎಲ್ಲ ಹದ್ವಸ್ತ್ ಮಾಡಿ ಅಂತ ಎಸ್ ಪಿ ಅವ್ರ ಆದೇಶ ಮೇಲೆ ಪೊಲೀಸ್ನವರು ನಿಲ್ಲಿಸಿದ್ದಾರೆ. ಹಂಗೆ ಹಾಲಪ್ಪನವರೇ ನಿಲ್ಲಿಸ್ತಾಗಿದ್ನ. ಗೋಪಾಲಕೃಷ್ಣ ಅವ್ರ ಮೇಲೆ ಹೇಳ್ತಾರೆ ನಿಲ್ಲಿಸಿಬಿಟ್ರು. ಏನ್ ಹೇಳ್ತಾರೆ ಗೊತ್ತವ್ರು? ಭಾರಿ ದಯಾಳು, ದೀನ್ ದಯಾಳು ಹಾಲಪ್ಪ. ಕಾರ್ಮಿಕರ ಬಗ್ಗೆ, ಲಾರಿ ಮಾಲೀಕರ ಬಗ್ಗೆ, ಡ್ರೈವರ್ಗಳ ಬಗ್ಗೆ, ಕ್ಲೀನರ್ ಬಗ್ಗೆ, ಲೋಡರ್ಸ್ ಬಗ್ಗೆ ಅವ್ರ ಹೊಟ್ಟೆ ಬದುಕಿನ ಚಿಂತೆ ಹೇಗೆ ಮಾಡ್ತಾರೆ. ವಾರಗಟ್ಟಲೆ ನಿಂತೋತು ಈ ಶಾಸಕನಿಂದ ಅಂತಾರೆ. ನಮ್ಮ ಶಾಸಕರಿಂದ ನಿಲ್ಲಲ್ಲ. ಇವರೆಲ್ಲರ ಹೊಟ್ಟೆ ಬದುಕು ಮಾನ್ಯ ಹಾಲಪ್ಪನವರೇ ನಿಲ್ಲಿಸ್ತಾರು. ತಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ. ಜಮೀಟಿಗೆ ಮಾಡಲು ಹೊಡೆಯಂಗೆ ನಿರಂತರ ಹೊಡಿತಾರೆ. ಅವ್ರ ಕಾಲದಾಗ ಹೊಡಿತಾರೆ, ನಮ್ಮ ಕಾಲದಾಗ ಹೊಡಿತಾರೆ. ಇದರಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಅವರು ತಮ್ಮ ಸೀಟೆ ತೀರ್ಸೋಕೆ ನಮ್ಮ ನಾಯಕರ ಮೇಲೆ ಗುಬೆ ಕೂರಿಸ್ತಾ ಇದ್ದಾರೆ. ಈ ಮಳದು ಮತ್ತು ಕಲ್ಲಿನ ವಿಚಾರದಲ್ಲಿ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರವರು ಯಾರ ಹತ್ರ 5 ರೂಪಾಯಿ ಈಗಳಿಗೂ ತಗೊಳ್ಳೋದು ಇಲ್ಲ. ನಮ್ಮ ನಾಯಕರಿಗೆ ಬಂದಂತ ಹಣದಲ್ಲಿ ಒಂದಿಷ್ಟು ಬಡವರಿಗೆ ದಾನ ಮಾಡುವ ಗುಣವನ್ನು ಹೊಂದಿದ್ದಾರೆ. ಇವರಂಗೆ 10 ರೂಪಾಯಿ ಯಾರಿಗೆ ಕೊಟ್ಟಿಲ್ಲ ಇವ್ರ ಅವಧಿಯಲ್ಲಿ. ಎಲ್ಲ ದಂಧೆಗಳು ತಮ್ಮ ಮನೆಯಲ್ಲಿಗೆ ಮಾಡಿದ್ರು. ಎಲ್ಲೆಲ್ಲಿ ಬೇಕಲ್ಲಿ. ಯಾವ ಜನಕ್ಕೆ ಸಹಾಯ ಮಾಡಲ್ಲ. ನಮ್ಮ ನಾಯಕರು ಕಬಡ್ಡಿ, ಕ್ರಿಕೆಟ್, ಸ್ಪೋರ್ಟ್ಸು, ಕಾಯಿಲೆ, ಮನೆ ಬಿದ್ದೋದ್ರೆ, ಮನೆ ಸುಟ್ರೆ, ಅನಾಹುತಗಳಾದ್ರೆ ಎಲ್ಲ ಕಡೆ ಅವರು ತಮ್ಮ ಕೈಲಿ ಸಹಾಯವನ್ನು ಮಾಡ್ತಾ ಬಂದಾರೆ. ಈ ತಾಲೂಕಿನಾದ್ಯಂತ. ಅದರಲ್ಲಿ ಜಾತಿ ಭೇದ, ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ. ಆ ರೀತಿಯ ಕೊಡುಗೆ ದಾನಿ ಇವ್ರ ಮೇಲೆ ಗುಡ್ಡೆ ಕೊಟ್ಟೋದು. ಈ ರಾಜಕೀಯ ಇವರ ಏಳಿಗೆ ಸಹಿಸಲಾರ ಜನ. ಈಗ ಮೊನ್ನೆ ಗೋಪಾಲಕೃಷ್ಣ ಸಾಹೇಬ್ ಮನೆಗೆ ತಾವೆಲ್ಲ ಗಮನಿಸಿದ್ದೀರಿ. ದಿನ ಬೆಳಗಾದ್ರೆ ಅವ್ರು ಇದ್ದಾಗ ಸಾಗರದಲ್ಲಿ ಕನಿಷ್ಠ 200-300 ಜನ ಪ್ರತಿದಿನ ಬಂದು ಹೋಗ್ತಾರೆ. ಅವ್ರ ಕೆಲಸಗಳು, ತೊಂದರೆಗಳು, ವಿಚಾರ ಹೇಳ್ಕೊಂಡು. ಅದನ್ನ ಇವರು ಈ ರೀತಿ ಬಿಂಬಿಸ್ತಾ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ನನ್ನ ಹತ್ರ ಇದೆ ವಿಡಿಯೋ. ಇದು ಅದು ಖಂಡನೆಗೆ. ಅವರು ಅದನ್ನು ತಿಕ್ಕಿಬೇಕು. ಒಂದೇದು ಕೆಲಸಗಾರದ್ದು ಎಲ್ಲ ನಮ್ಗೆ ಗೊತ್ತಿದೆ. ಯಾವ ಕೆಲಸಗಾರ ಬಗ್ಗೆ ಏನು ಚಿಂತನೆ ಇದೆ ನಮಗೂ ಗೊತ್ತು. ಬಡವರ ಬಗ್ಗೆ ಕನಿಕರಿದೆ, ನಾವು ನೋಡ್ತೀವಿ. ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಕೆಲಸ ನಿರಂತರ ನಡೀಲಿ, ಎಲ್ಲ ಕಾರ್ಮಿಕರಿಗೆ ಅವಕಾಶ ಆಗಲಿ ಅನ್ನೋದೇ ಕಾನೂನು ರೀತಿಯಲ್ಲಿ. ಹಿರಿಯರು ಯಾರು? ಪೊಲೀಸ್ನವರು ಇಲ್ಲ ಫಾರೆಸ್ಟ್.
ನಮ್ಮ ಸಾಹೇಬ್ರು ಹಿಡಿಯಕ್ಕೆ ಹೋಗ್ತಾರ ಅಥವಾ ನಮ್ಮ ಮುಖಂಡರು ಹಿಡಿಯಕ್ಕೆ ಹೋಗ್ತಾರ? ಏನಿಲ್ಲ. ಆದ್ರೆ ಅಪಾದನೆ ಮಾಡ್ತಾರೆ. ಇಷ್ಟು ಮರಳು ಮತ್ತು ಜಮೀನಿಗೆ ವಿಚಾರ, ಗ್ರಿಡ್ ಬಗ್ಗೆ ಹೇಳಿದ್ದಾರೆ, ಜಾಗ್ರತೆ ಗ್ರಿಡ್ ಬಗ್ಗೆ ಹೇಳಿದ್ದಾರೆ. ನಾವು ನಿರಂತರವಾಗಿ ಹೋಗಿ ನಮ್ಮ ಮುಖಂಡರೆಲ್ಲ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಈಗ ಇವರು ಪೊಲೀಸ್ ಇಟ್ಕೊಂಡು ಗುಂಡಾಗಿರಿ ಮಾಡ್ತಾ ಇದ್ದಾರೆ ರೈತರ ಮೇಲೆ. ನಾವೆಲ್ಲೂ ಮಾಡಿಲ್ಲ. ಯಾಕಂದ್ರೆ ಬರೋರು ಜಾಗೃತಿ ಭಾಗ ಕಳೆದ ಬೇಸಿಗೆ ತಮಗೆಲ್ಲ ಗೊತ್ತಿರ್ಬೋದು, ಎಷ್ಟೋ ತೋಟಗಳು ಒಣಗ್ಬೋದು. ಗೋಷ್ಠಿಯಲ್ಲಿ ತಾರಾಮೂರ್ತಿ, ತುಕಾರಾಂ ಶಿರವಾಳ, ಮಹಾಬಲ ಕೌತಿ, ಆನಂದ್ ಭೀಮನೇರಿ, ಗಜೇಂದ್ರ, ಆಸಿಫ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.